ತಾಲಿಪಿಟ್ಟು ಕಟ್ಟುವಾಗ ಉರಿ ಚಿಕ್ಕದು ಮಾಡ್ಕೋಬೇಕು, ದೊಡ್ಡದಿರಬಾರ್ದು, ಬೇಗ ಬೆಂದ್ಬಿಡುತ್ತೆ. ಅದನ್ನು ನಾವು ಒತ್ತುವರೆಗೂ ಉರಿ ಚಿಕ್ಕದಾಗೇ ಇರಬೇಕು. ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕಾ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ತಾಲಿಪಿಟ್ಟು. ಬನ್ನಿ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ತೊಳೆದು ಹಾಕಿರೋ ಅಕ್ಕಿ 3 ಲೋಟ. ಇದು ದೋಸೆ ಅಕ್ಕಿ ಇಲ್ಲ ದಪ್ಪ ಅಕ್ಕಿ, ಯಾವುದೇ ಒಂದು ಅಕ್ಕಿನ ತೊಳೆದು ಹಾಕಿ ಅದನ್ನು ಒಣಗಿಸ್ಕೊಳ್ಬೇಕು. ಆಮೇಲೆ ಇದು ಸೌತೆಕಾಯಿ ತುರಿ. ಸೌತೆಕಾಯಲ್ಲಿ 2 ತರ, ಇದಕ್ಕೆ ಮುಳು ಸೌತೆಕಾಯಿ ಅಂತಾರೆ. ಈ ಸೌತೆಕಾಯಿನ ನಾವಿಲ್ಲಿ ಉಪಯೋಗಿಸ್ಬೇಕು, ಯಾಕಂದ್ರೆ ಇದರಲ್ಲಿ ಪರಿಮಳ ಇರುತ್ತೆ. ಅದನ್ನು ನಾವು ತಾಲಿಪೀಟಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ನೀರು ಬಿಟ್ಕೊಳ್ಳುತ್ತೆ. ಈ ನೀರಿನಿಂದ ತಾಲಿಪೀಟು ಮೆತ್ತಗಾಗುತ್ತೆ. ಸಿಪ್ಪೆ ತೆಗೆದು ಅದನ್ನ ಹೆರ್ಕೊಳ್ಬೇಕು. ತುರಿದಿಟ್ಟಿರೋ ಹಸಿ ಕೊಬ್ಬರಿ, ಬೆಲ್ಲ, ಉಪ್ಪು, ಫ್ರೈ ಮಾಡಲಿಕ್ಕೆ ಎಣ್ಣೆ, ಕಲಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, 1 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿರೋ ಒಂದು 7-8 ಹಸಿಮೆಣಸಿನಕಾಯಿ ಹಾಗೂ 2 ಈರುಳ್ಳಿ ಎಲ್ಲಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನೀವು ನಾಳೆಗೆ ತಾಲಿಪಿಟ್ಟು ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ರಾತ್ರಿನೇ ಬೇಕಾದ್ರೆ ತರಿ ಮಾಡ್ಕೊಂಡು ಇಟ್ಕೋಬಹುದು. ಈಗ ಮಾಡುವ ವಿಧಾನ. ಮಿಕ್ಸರ್ನಲ್ಲಿ ಒಣಗಿಸಿರೋ ಅಕ್ಕಿನ ಹಾಕೊಳ್ಬೇಕು. ಇದನ್ನ ಸಣ್ಣಗೆ ತರಿ ಮಾಡ್ಕೊಳ್ಬೇಕು. ಅಕ್ಕಿ ಮಿಕ್ಸರ್ಗೆ ಹಾಕೊಂಡಿದ್ದೆ. ಇದು ತುಂಬಾ ದಪ್ಪ ಇರಬಾರದು. ಇದನ್ನ ಸಣ್ಣಗೆ ರವೆ ತರ ಮಾಡ್ಕೋಬೇಕು. ಈಗ ಹಿಟ್ಟು ಕಲಿಸ್ಕೋಬೇಕು. ಅಲ್ಲಿವರೆಗೆ ತವಾ ಕಾಯಲಿಕ್ಕೆ ಇಡೋಣ. ಇಲ್ಲಿ ಈ ಎಲ್ಲ ಐಟಮ್ಸ್ ಅನ್ನು ಈ ಪಾತ್ರೆಯೊಳಗೆ ಹಾಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಮೆಣಸಿನಕಾಯಿ, ಈರುಳ್ಳಿ, ಬೆಲ್ಲದ ಪುಡಿ. ಇದೊಂದು 2 ಚಮಚ. ನಿಮ್ಗೆ ಹೆಚ್ಚು ಬೇಕಾದ್ರೆ ಹೆಚ್ಚು ಹಾಕೋಬಹುದು, ಕಡಿಮೆ ಬೇಕಾದ್ರೂ ಹಾಕೊಳ್ಬಹುದು. 1-1.5 ಚಮಚ ಉಪ್ಪು, ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ. ಇದ್ರ ಜೊತೆಗೆ ಈ ತುರಿದಿರೋ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ತುರಿದಿಟ್ಟಿರೋ ಸೌತೆಕಾಯಿ ತುರಿನ ಹಾಕೊಳ್ಬೇಕು. ಇದನ್ನ ಸಹಿತ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇಷ್ಟೊಂದು ಹಿಟ್ಟಿದೆ. ನಿಮ್ಗೆ ಎಷ್ಟು ತಾಲಿಪಿಟ್ಟು ಮಾಡಬೇಕು ನೋಡ್ಕೊಂಡು ಹಿಟ್ಟು ಹಾಕ್ತಾ ಹೋಗಿ. ಇದನ್ನ ಅಕ್ಕಿ ರವೆ ಜೊತೆಗೆ ಎಲ್ಲಾನು ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಹಿಟ್ಟು ಕಲಸ್ಕೊಳ್ಳಿ. ಕಾವಲಿ ಮೇಲೆ ತಟ್ಟಬೇಕಾಗುತ್ತೆ. ತುಂಬಾ ನೀರು ಮಾಡ್ಲಿಕ್ಕೂ ಬೇಡ, ಇಷ್ಟಿದ್ರೆ ಸಾಕು. ತುಂಬಾ ಗಟ್ಟಿಯಾದ್ರೂ ಕಾವಲಿ ಮೇಲೆ ತಟ್ಟಲಿಕ್ಕೆ ಆಗೋಲ್ಲ. ಅದಕ್ಕೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲಸ್ಕೊಳ್ಳಿ. ಕಾವಲಿಗೆ ತಟ್ಟೋ ಮೊದಲು ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆನಾ ಅಂತ ಒಂದ್ಸಲ ಚೆಕ್ ಮಾಡಿ ತಾಲಿಪಿಟ್ಟು ಮಾಡಬೇಕು. ಕಾವಲಿ ಬಿಸಿ ಮಾಡ್ಕೊಂಡಿದ್ದಿದೆ. ಆದ್ರೆ ದೋಸೆಗೆ ಹಾಕಿದಂಗೆ ನಾವು ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಎಣ್ಣೆ ಹಾಕಬಾರ್ದು. ಹಾಕಿದ್ರೆ ತಾಲಿಪಿಟ್ಟು ತಟ್ಟಲಿಕ್ಕೆ ಆಗೋಲ್ಲ. ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೊಂಡು 1-2 ಡ್ರಾಪ್ ನೀರನ್ನ ಇದ್ರ ಮೇಲೆ ಹಾಕಬೇಕು. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. 1 ಸೌಟು ಹಿಟ್ಟು ಹಾಕೊಂಡಿದ್ದಿದೆ. ತಾಲಿಪಿಟ್ಟು ಕಟ್ಟುವಾಗ ಉರಿ ಚಿಕ್ಕದು ಮಾಡ್ಕೋಬೇಕು, ದೊಡ್ಡದಿರಬಾರ್ದು, ಬೇಗ ಬೆಂದ್ಬಿಡುತ್ತೆ. ಅದನ್ನ ನಾವು ಒತ್ತುವರೆಗೂ ಉರಿ ಚಿಕ್ಕದಾಗೇ ಇರಬೇಕು. ಕೈಗೆ ನೀರು ಹಚ್ಕೊಂಡು ಇದನ್ನ ಅಗಲ ಮಾಡ್ತಾ ಹೋಗಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಟಬೇಕು. ಆದಷ್ಟು ಬೇಗ ಇದನ್ನ ತಟ್ಕೊಳ್ಬೇಕು. ಸ್ವಲ್ಪ ಈ ರೀತಿಯಾಗಿ ಕಚ್ಚಿ ಹಾಕೊಂಡು ಇದರೊಳಗೆ ಎಣ್ಣೆ ಬಿಡಬೇಕು. ಅಂದ್ರೆ ನಾವು ಮೊದಲಿಗೆ ಸ್ಟಾರ್ಟಿಂಗ್ ನಲ್ಲಿ ಎಣ್ಣೆ ಹಾಕೊಂಡಿಲ್ಲ ಹೆಚ್ಚು, ತಾಲಿಪೀಟು ಹೇಳೋಲ್ಲ. ಈ ರೀತಿ ಮಾಡ್ಕೊಂಡ್ರೆ ಎಣ್ಣೆ ಒಳಗಡೆ ಹೋಗಿ ತಾಲಿಪೀಟು ನೀಟಾಗಿ ಇರುತ್ತೆ. ಇದನ್ನ
ಲಿಡ್ ಮುಚ್ಚಿ 2 ನಿಮಿಷ ಬೇಯಿಸಿ. ಈಗ ನೋಡಿ ಇದು ಬೆಂದಿದೆ. ಇದನ್ನ ಮತ್ತೊಂದು ಸೈಡ್ ನಲ್ಲಿ ಟರ್ನ್ ಮಾಡಿ ಹಾಕಬೇಕು. ಈ ಬದಿಯಿಂದನೂ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹೆಚ್ಚು ಹಾಕಬೇಕು, ಇಲ್ಲಾಂದ್ರೆ ಡ್ರೈ ಆಗುತ್ತೆ. ಇನ್ನೊಂದು ಸೈಡು ಫ್ರೈ ಆಗಿದೆ. ಇದನ್ನ ತೆಗೆದು ಈಗ ತಟ್ಟೆಗೆ ಹಾಕೊಳ್ಳೋಣ. ಬಿಸಿ ತಾಲಿಪೀಟ್ಗೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೌತೆಕಾಯಿ ತಾಲಿಪೀಟ್ ರೆಡಿ ಆಗಿದೆ. ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿಯಾಗಿ ತಾಲಿಪೀಟ್ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೂ ಖಂಡಿತ ಇಷ್ಟ ಆಗುತ್ತೆ. ಇನ್ನು ಬೇರೆ ಬೇರೆ ತರ ತಾಲಿಪೀಟ್ ಮಾಡಬಹುದು. ಅದನ್ನ ಮಾಡೋ ವಿಧಾನನ ಸಿಂಪಲ್ ಆಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.